ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದಲ್ಲಿ ಸಂಜೆ ಸುರಿದ ಭಾರಿ ಮಳೆಯಿಂದಾಗಿ 5ನೇ ವಾರ್ಡಿನ ಕಿಲ್ಲಾ ಏರಿಯಾದಲ್ಲಿ ಚರಂಡಿಗಳು ತುಂಬಿ ರಸ್ತೆ ಮೇಲೆ ನೀರು ಹರಿದು ಕಿಲ್ಲಾ ಏರಿಯಾದಲ್ಲಿರುವ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿವೆ ಮತ್ತು ಕಿಲ್ಲಾ ಏರಿಯಾದಲ್ಲಿ ಪ್ರತಿಷ್ಠಾಪಿಸಲಾಗದ ಗಣೇಶ ಮಂಟಪದಲ್ಲಿ ನೀರು ನುಗ್ಗಿದೆ ಹಾಗೂ ಸಾರ್ವಜನಿಕರ ಮತ್ತು ವಾಹನ ಸಂಚಾರಕ್ಕೂ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮೆಹಬೂಬ್ ಅಲಿ ಪಠಾಣ್ ಅವರು ಸಂಬಂಧಪಟ್ಟ ಇಲಾಖೆ ಮತ್ತು ವಾರ್ಡಿನ ಸದಸ್ಯ ಮತ್ತು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಇಲಾಖೆ ಮತ್ತು ನಗರಸಭೆ ಪೌರಾಯುಕ್ತರು, ವಾರ್ಡಿನ ಕೌನ್ಸಿಲರ್ ಹಾಗೂ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಇತ್ತ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಿಕೊಡಬೇಕು ಎಂದು ಕಲ್ಯಾಣ ಕರ್ನಾಟಕ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಸುಲ್ತಾನ್ ಮೆಹಬೂಬ್ ಅಲಿ ಪಠಾಣ್ ಅವರು ಒತ್ತಾಯ. ನೋಡ್ರಿ, ಕೋಟಿ ಗಜನನ ಯುವಕ ಸಂಘದ ಪರವಾಗಿ ಕಿಲ್ಲಾ ಏರಿಯಾದಲ್ಲಿ ಗಣಪತಿ ಇಟ್ಟಿರ್ತಕ್ಕಂಥ ಸಮಸ್ಯೆಗಳು. ಕಿಲ್ಲಾ ಏರಿಯಾ 5ನೇ ವಾರ್ಡ್ ಚಂದ್ರ ಟಾಕೀಸ್, ಚಂದ್ರ ಟಾಕೀಸ್ ಹೋಗುವ ದಾರಿ ಇದು. ಎಲ್ಲಾದರೂ ಕಮಿಷನರು, ನಗರಸಭೆ ಸದಸ್ಯರು, ಶಾಸಕರು, ಗಜನನ ಅಂಬಾಮಾನಿ ಗುಡಿ ಪರಿಸ್ಥಿತಿ ನೋಡ್ರಿ ಹೇಗಿದೆ. ಕಿಲ್ಲಾ ಏರಿಯಾ 5ನೇ ವಾರ್ಡು ಎಲ್ಲಿ ಏನು ಮಾಡ್ತಾಯಿದ್ದಾರೆ ಶಾಸಕರು, ನಗರಸಭೆ ಸದಸ್ಯರು, ಯಾರು ಜವಾಬ್ದಾರಿ ಇದಕ್ಕೆ? ಇಡೀ ಚಂದ್ರ ಟಾಕೀಸ್ ರೋಡ್ ನೀರಿನಿಂದ ತುಂಬಿ ಹರಕತ್ತೈತಿ. ಎಲ್ಲ ಗಟರು, ಎಲ್ಲ ವಾರ್ಡಿನ ಓಣಿಗಳು ಕಾಮಗಾರಿ ಮೊನ್ನೆ ಆಗೈತೆ. ಗಟರ್ಗಳು ಮಾಡಿದ್ದಾರೆ, ಟೆಂಡರ್ಗಳು, ಕೊಳಪೆ ಕಾಮಗಾರಿ. ಕಿಲ್ಲಾ ಏರಿಯಾ ಸಮಸ್ಯೆ ನೋಡ್ರಿ. ಇಲ್ಲಿ ಯಾರಿಗೆ ಹೇಳಬೇಕು? ಶಾಸಕರು ಏನು ಮಾಡ್ತಿದ್ದಾರೆ, ನಗರಸಭೆ ಸದಸ್ಯರು ಏನು ಮಾಡ್ತಿದ್ದಾರೆ,